ಶ್ರೀಮತಿ ಶ್ರೀಮತಿ ನೀನ್ ಕೊಟ್ಟಿರೋ ಚಡ್ಡಿಯ ನಂಬ್ಕೊಂಡು ಪಂಚನ ಹಾಕಳ್ದೆ ಹೋದ್ರಲ್ಲ, ನಡು ಬಿದ್ದಿಲ್ ನಮ್ ಗಂಡದ್ರ ಚಡ್ಡಿ ಉದ್ರೋಗದೆ. ಕಾಣಿ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ, ಆದಿ ಬಿದ್ದಿಲ್ ಯೋಂಡ್ರಲ್ಲಿ ನಿಲ್ಕೊಂಡು ಪ್ರಶ್ನೆ ಕೇಳಿಯ. ನಾವ್ ಮಾಡಿದ ನಾಟಕನ ನಂಬಿ ಆ ಗಯ್ಯಾಳಿಗಳು ಬದಲಾದ್ರು ಅವ್ರ ಗಂಡಂದಿರು ಕುಡಿಯೋದನ್ನ ಬಿಟ್ರು. ಅಷ್ಟೇ ಅಲ್ಲ, ರೊಮ್ಯಾಂಟಿಕ್ ಆಗಿರೋಣ ಅಂತ ಅವ್ರ ಹೆಂಡತಿರ್ನು ಕರ್ಕೊಂಡು ಹೋದ್ರು. ಮಧುರ ಟೀಚರ್ ಬನ್ನಿ ಗೌಡ್ರೆ. ಬಂದಾಯ್ತಲ್ಲಮ್ಮ, ಇನ್ನೆಲ್ಲಿಗೆ ಬರೋದು? ಯಾಕೆ ಬಂದ್ರು ಅಂತ ಕೇಳಿ ಕಳ್ಸು. ಜಾನಿ, ನಾವಿರೋದು ಅವ್ರ ಮನೇಲಿ ಅನ್ನೋದನ್ನ ಮರಿಬೇಡಿ. ನಾವೇನಿಲ್ಲಿ ಬಿಟ್ಟಿ ಕೂಳ್ ತಿನ್ನಕ್ ಬಂದಿಲ್ವಲ್ಲ, ಅವ್ರ ಊರು ಉದ್ಧಾರ ಮಾಡಕ್ ತಾನೆ ಬಂದಿರೋದು. ಹಂಗೆ ಯೋಚನೆ ಮಾಡೋದಾದ್ರೆ ನಮ್ಮ ಮಧುರ ಟೀಚರ್ ಜೊತೆ ಬಿಟ್ಟಿ ಕೂಳ್ ತಿನ್ನಕ್ ಬಂದಿರೋ ನೀವು. ಪಾಪ ನಮ್ಮ ಮಧುರ ಟೀಚರು ಊರ್ ಜನಗಳಿಗೆ ಕಷ್ಟಪಟ್ಟು ಅಕ್ಷರಾಭ್ಯಾಸ ಮಾಡಿಸ್ತಾ ಇದಾರೆ. ನೀವೇನ್ ಕಿದ್ದಬ್ಬಾಕಕ್ ಬಂದ್ರಿ? ರೀ ಸ್ವಾಮಿ, ಗಂಡ ಇರೋ ಕಡೆ ಹೆಂಡತಿ, ಹೆಂಡತಿ ಇರೋ ಕಡೆ ಗಂಡ ಇರ್ಬೇಕಾದ್ದು ಧರ್ಮ ಇರ್ಬೋದು. ಆದ್ರೂ ಗಂಡಸಾಗಿ ಖಾಲಿ ಕೂತು ಹೆಂಡತಿ ಕೈಲಿ ಕೆಲಸ ಮಾಡಿಸೋದು ಅವಮಾನ ಅಲ್ವೇ? ಮಧು, ಈ ರೀತಿ ಅವಮಾನ ಮಾಡ್ಸೋಕೆ ಅಂತಾನೆ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ಯಾ? ಆಫ್ಟರ್ ಆಲ್ ಒಬ್ಬ ಕೆಲಸದಾಳು ನನ್ನ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದ್ರೆ ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ, ಏನು ಅನ್ನಿಸ್ತಿಲ್ವಾ? ಒಬ್ಬ ಕೆಲ್ಸದಾಳು ಆಡ್ಕೋತಿದ್ರು, ನಾನ್ ದುಡಿತೀನಿ ಅಂತ ನೀವು ಚಾಲೆಂಜ್ ಮಾಡ್ತಿಲ್ವಲ್ಲ, ಎಂತ ವೇಸ್ಟ್ ಬಾಡಿನ ಮದ್ವೆ ಆಗಿದ್ದೀನಿ ಅಂತ ಅನ್ನಿಸ್ತಿದೆ. ಮಧು, ದಿಸ್ ಇಸ್ ಟೂ ಮಚ್. ಟೂ ಮಚ್ಚು ಇಲ್ಲ, ತ್ರೀ ಮಚ್ಚು ಇಲ್ಲ ಬಿಡಿ ಜಾನಿ ಅವ್ರೆ. ಪ್ರತಿ ಹೆಂಡತಿಗೂ ತನ್ನ ಗಂಡ ಯಾರ ಹತ್ರಕ್ಕೂ ಏನು ಅನ್ನಿಸ್ಕೋಬಾರ್ದು, ಚೆನ್ನಾಗಿ ದುಡಿದು ಸುತ್ತಮುತ್ತ ಗೌರವ ಸಂಪಾದನೆ ಮಾಡ್ಬೇಕು ಅಂತ ಅನ್ನಿಸ್ತಾನೆ ಇರ್ತದೆ. ಈಗ ನಮ್ ಗೌಡ್ರನ್ನೇ ನೋಡಿ, ಇಡೀ ಊರೇ ಎದ್ದು ನಮಸ್ಕಾರ ಮಾಡುತ್ತೆ, ಆದ್ರೂ ಅವ್ರಿಗೆ ಹೆಂಡತಿ ಇಲ್ಲ. ನಾನು ಈಗಲೂ ಹೂ ಅಂದ್ರೆ ಸುತ್ತಮುತ್ತ ಹಳ್ಳಿಲಿರೋ ಹೆಣ್ಣೈಕ್ಳುಗಳೆಲ್ಲ ನನ್ನನ್ನು ಮದುವೆ ಆಗ್ಬೇಕು ಅಂತ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ಆದ್ರೆ ನನಗೆ ಮಧುರ ಟೀಚರೇ ಬೇಕು. ಅಂದ್ರೆ ನಿಮ್ ತರ ಓದಿರೋರೇ ಇರ್ಬೇಕು ಅಂತ. ನಿಮ್ ತರ ಓದಿರೋರು ಸಿಕ್ಕಿದ್ರೆ ಹಳ್ಳಿ ಜನಗಳಿಗೆ 4 ಅಕ್ಷರ ಕಲಿಸ್ಬೋದು, ನಾವಿಬ್ರು ಸೇರ್ಕೊಂಡು ಜನಗಳ ಸೇವೆ ಮಾಡಬಹುದು ಅಂತ. ಗೌಡ್ರೆ, ನಾವ್ ಏನೇ ಆಸೆ ಪಟ್ರು ದೇವ್ರು ಡಿಸೈಡ್ ಮಾಡಿರೋದನ್ನ ಯಾರು ಚೇಂಜ್ ಮಾಡಕ್ ಆಗಲ್ಲ. ಅದು ದಿಟ್ಟನೆ. ಅಲ್ಲಿರೋರ್ಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರಿಗೆ ಅಲ್ಲೇ ಇಲ್ಲ. ಏನ್ ನಿಮ್ಮ ಮಾತಿನ ಅರ್ಥ? ಅಂದ್ರೆ ಹೆಂಡತಿ ಇರೋರ್ಗೆ ಗೌರವನೂ ಇಲ್ಲ, ಕೆಲಸನೂ ಇಲ್ಲ. ಇವೆರಡೂ ಇರೋ ನಮ್ ಗೌಡ್ರಿಗೆ ಹೆಂಡತಿ ಭಾಗ್ಯನೇ ಇಲ್ಲ. ಜಾನಿ, ಗೆಸ್ಟ್ಗಳನ್ನ ಹೊರಗಡೆ ನಿಲ್ಸ್ಕೊಂಡ್ ಮಾತಾಡೋದು ತಪ್ಪು. ಗೌಡ್ರೆ, ನೀವ್ ಒಳಗ್ ಬನ್ನಿ, ನೀವ್ ಹೋಗಿ ಕಾಫಿ ಮಾಡ್ಕೊಂಡ್ ಬನ್ನಿ. ನಾನು ಇವ್ರಿಗೆ ಕಾಫಿ ಮಾಡ್ಕೊಂಡ್ ಬರ್ಬೇಕಾ? ಕೆಲಸ ಇಲ್ದಿರೋ ಗಂಡ್ಸು ಅಡ್ಗೆ ಕೆಲಸ ಏನಾದ್ರೂ ಮಾಡ್ಲೇಬೇಕು. ಒತ್ತಾರೆ ಯಾರು ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಹೊಂಟೋಗ್ಬಿಟ್ರು? ಓಹ್, ಬಾರಪ್ಪ, ಬಾರ ಇಳಿಸ್ತ್ಯಾ? ಸಮಾಧಾನ ಆಯ್ತು ಗೌಡ್ರೆ. ಅರೆ ಕೆಕ್ಕಪ್ಪುಲ, ಕಲ್ಟಿವೇಟ್ರು, ಬಜರಂಗಿ ಇನ್ಸ್ಪೆಕ್ಟರ್ ಯಾರು ಕಾಣಿಸ್ತಾ ಇಲ್ವಲ್ಲ, ಎಲ್ಲಿಗೋರು? ಬಂದ್ಮೇಲೆ ಕೇಳ್ಬಿಟ್ಟು ಹೇಳ್ತೀನಿ. ನೀವು 3 ಜನ ಯಾವಾಗ್ಲೂ ಹೊಂಟ್ಕೊಂಡು ಇರ್ತಿದ್ದೀರಲ್ಲ, ಅವ್ರು ಎಲ್ಲಿಗೆ ಹೋಯ್ತಾರೆ ಎಲ್ಲಿಗೆ ಬರ್ತಾರೆ ಅಂತ ಗೊತ್ತಾಗಲ್ವಾ? ಗೌಡ್ರೆ, ನಮ್ಗೆ ತಲೆ ತುಂಬಾ ಕೂದಲಿರುತ್ತೆ, ಉದ್ರೋಗ ಕೂದಲನ್ನ ನೋಡ್ಕೊಂಡಿರಕ್ಕಾಗತ್ತಾ? ತೊಂದ್ರೆ ಇಲ್ಲ, ಬುದ್ಧಿವಂತ ಆಗ್ಬಿಟ್ಟಿದೆ. ನಿಮ್ ಜೊತೆ ಸರಿದ್ಮೇಲೆ ಆಗದೆ ಇರಕ್ಕಾಗತ್ತಾ? ಅನೇಪ್ ನೋಡಿ, ಇದಕ್ಕ ಒಟ್ಟ ಕೆಟ್ಟವ್ರಂಗ್ ಮುಖ ಮಾಡ್ಕೊಂಬತ್ತಿದ್ರಿ, ಒಟ್ಟ ಕೆಟ್ಟೋಗಿದ್ದ? ತಗೊಳ್ಳಿ, ಹೋಗ್ ಬನ್ನಿ. ಕೆಟ್ಟಿರೋದು ಹೊಟ್ಟೆ ಅಲ್ಲ ಗೌಡ್ರೆ, ಮನ್ಸು. ಅನೇಪ್ ನೋಡಿ, ಮನುಷ್ಯ ಕೆಟ್ಟ ಮೇಲೆ ಬದುಕಬಾರ್ದು, ಹೋಗ್ ಸತ್ತೋಗ್ಬಿಡಿ. ಅಲ್ಲ, ಮೆತ್ತಗಿದ್ರಲ್ಲ, ಅದಕ್ಕೆ ಎಚ್ಚರ ಮಾಡವಂತ ಕಾವು ಕೊಟ್ನಪ್ಪ. ಜಾನಿಬಾಯ್, ನೀವು ಕಪ್ಪೆ ತಿಂದಿರ ಹಾವ್ ತರ ಮುಖ ಮಾಡ್ಕೊಂಡು ಮನ್ಸನ್ನ ಕೆಡಿಸ್ಕೊಂಡಿದ್ದೀರಾ ಅಂದ್ರೆ ಒಂದು ಮಧುರ ಅವರು ಬೈದಿರ್ಬೇಕು, ಇಲ್ಲಾಂದ್ರೆ ಚೆನ್ನಾಗಿ ರುಬ್ಬಿರ್ಬೇಕು. ಪೆದ್ದಂಗ್ ಮಾತಾಬೇಡ, ಚೆನ್ನಾಗಿ ತದಕ್ ಕಳ್ಸಿರ್ತಾರೆ. ನನ್ನ ನೋವು ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ? ನಿಮ್ಮ ಹತ್ರ ಹೇಳ್ಕೊಳ್ಳೋದ್ರ ಬದಲು ಸ್ಮಶಾನಕ್ಕೆ ಹೋಗೋದು ವಾಸಿ. ಹೋಗ್ಕೊಂಡೆ ಹೊಳಿ, ಸ್ಮಶಾನಕ್ಕೆ ಹೋಗ್ಬಿಟ್ಟು ಹಳ್ಳದಲ್ಲಿ ಮನಿಕೊಂಡು ನಿಮ್ಮ ಮೇಲೆ ನೀವೇ ಮಣ್ಣು ಎಳ್ಕೋಬಹುದು. ಅಣ್ಣಪ್ಪನವ್ರಿ, ಈಗ ನಿಮ್ಮ ಪ್ರಾಬ್ಲಮ್ ಏನಂತ ಹೇಳಿ ನಾನು ಸಾಲ್ವ್ ಮಾಡ್ತೀನಿ. ಗೌಡ್ರೆ, ಈ ಊರ್ ಗೌಡಂದು ಅತಿ ಆಗೋಯ್ತು, ಅವನಿಗೊಂದು ಗತಿ ಕಾಣಿಸ್ಬೇಕು. ಗತಿ ಅಣ್ಣಪ್ಪನವ್ರೆ, ಗಡ್ಡಪ್ಪನ ಕರ್ಸಿ ತಿಥಿ ಮಾಡ್ಸೋಂಬಿಡಿ. ಹೀಗೆ ತಮಾಷೆ ಮಾಡ್ತಾ ಇರಿ, ನಾನು ಬೇರೆಯವ್ರ ಹತ್ರ ಸಹಾಯ ತಗೋತೀನಿ. ನಿಂತ್ಕೊಳ್ಳಿ. ಆ ಗೌಡ ಏನ್ ಮಾಡ್ದ ಅಂತ ಹೇಳಿ. ನೀವು ನನ್ನ ಚಡ್ಡಿ ದೋಸ್ತು, ನೀವು ನನ್ನ ಚಡ್ಡಿ ತಕೊಳ್ಳೋದು ಬಿಡೋದು ಸೆಕೆಂಡ್ರಿ, ಆದ್ರೆ ಅವ್ನ ಚಡ್ಡಿ ಉದ್ರೋಗ್ಬೇಕು ಹಂಗ್ ಮಾಡಾಕ್ ಬಿಡ್ತೀನಿ. ಗೌಡ್ರೆ, ನೀವು ಸ್ವಲ್ಪ ನಿಮ್ ಪೀಠಿಗೆನ ನಿಲ್ಸಿದ್ರೆ ಜಾನಿಬಾಯ್ ವಿಷಯ ಏನು ಅಂತ ಹೇಳ್ತಾರೆ. ಜಾನಿಬಾಯ್, ಆ ಊರ್ ಗೌಡ್ರು ಏನ್ ಮಾಡಿದ್ರು ಅಂತ ಹೇಳಿ. ದಿನಕ್ಕೆ 3 ಸಲ ಸಣ್ಣ ಪುಟ್ಟ ನೆಪ ಇಟ್ಕೊಂಡು ನಮ್ಮ ಮನೆಗೆ ಬರ್ತಾರೆ. ಅಷ್ಟೇ ಅಲ್ಲ, ಮಧುರನ್ ಮುಂದೆ ತಮ್ಮ ಬಗ್ಗೆ ತಾವೇ ಬಿಲ್ಡಪ್ ಕೊಟ್ಕೊಂಡು ಅವಳ ಮುಂದೆ ನನ್ನನ್ನು ನಾಲಾಯಕ್ ಅಂತ ಕಿಂಡಲ್ ಮಾಡ್ತಾರೆ.
ಇರೋ ವಿಷಯನೇ ಹೇಳೋರೆ, ಇದಕ್ಕೆ ನಾ ಯಾಕೆ ಅವ್ನ ಚಡ್ಡಿ ಉದುರಿಸ್ಬೇಕು? ಅಲ್ಲ ಮಧುರ್ ಅವ್ರೇನ್ ನಿಮ್ ಪರವಾಗಿ ಮಾತಾಡ್ನಿಲ್ವಾ? ಅವಳು ಅವತ್ತಾನೆ ನನ್ನ ಪರವಾಗಿ ಮಾತಾಡಿದಾಳೆ ಗೌಡ್ರೆ. ಅವನ್ ಪರವಾಗಿ ಮಾತಾಡ್ಕೊಂಡು ಬಿಲ್ಡಪ್ ಕೊಡ್ತಾ ಇದ್ಲು. ಮಧುರ ಅವರು ಊರ್ ಗೌಡ್ರ ಪರವಾಗಿ ಮಾತಾಡಿದ್ರ? ಅಷ್ಟೇ ಅಲ್ಲ ಕಣೋ, ಗಂಡಸು ಅಂದ್ರೆ ಊರ್ ಗೌಡನ್ ತರ ಇರ್ಬೇಕು ಅಂದ್ಬಿಟ್ಲು. ಮತ್ತೆ ನಾ ಯಾವ ತರ ಅವನೇ ಅಂತ ಕೇಳ್ಬೇಕಿತ್ತು. ಅವ್ರೆ ನಾನು ಹೇಳೋದೊಂದು ಸ್ವಲ್ಪ ಕೇಳಿಸ್ಕೊತೀರಾ? ಆಯ್ತು ಹೇಳಿ. ಊರ್ ಜನ ಎಲ್ಲ ಗೌಡ್ರು ಅಂದ್ರೆ ನಮಸ್ಕಾರ ಮಾಡ್ತಾರಂತೆ, ನಾನು ಹಂಗೆ ಇರ್ಬೇಕಂತೆ. ಮಧುರ ಅವ್ರ ಮನ್ಸಲ್ಲಿ ಗೌಡನ ಬಗ್ಗೆ ಇಪ್ಪಟ್ಟಿ ಮರ್ಯಾದೆ ಬರ್ತದ ಅಂದ್ರೆ ನಾವ್ಯಾರು ಸುಮ್ಮನೆ ಇರಬಾರ್ದು. ನಾವೆಲ್ಲ ಸೇರ್ಕೊಂಡು ಆ ಗೌಡನ ಮರ್ಯಾದೆ ಕಳಿಬೇಕು. ಅಷ್ಟೇ ಅಲ್ಲ ಗೌಡ್ರೆ, ಊರ್ ಜನ ಎಲ್ಲ ಸೇರಿ ಅವನ್ಗೆ ಧಿಕ್ಕಾರ ಹಾಕ್ಬೇಕು. ಹಾಗ್ ಮಾಡೋಣ. ಅಣ್ಣಪ್ಪನವ್ರೆ, ಇದಕ್ಕೊಂದು ಗನಂದರಿ ಐಡಿಯಾ ನಂತವದ. ಹೌದೌದು, ಮನೆ ಹಾಳು ಐಡಿಯಾಗಳು ನಿಮ್ ತಲೆಗೆ ಬರೋದ್ ಗೌಡ್ರೆ. ಅಂದ್ರೆ ನಿಮ್ ಐಡಿಯಾ ಅದೆಷ್ಟು ಬೇಗ ಮನೆ ಹಾಳು ಮಾಡುತ್ತೋ ನೋಡೋಣ, ಮುಂದುವರ್ಸಿ. ತೊಂದ್ರೆ ಇಲ್ಲ ಅಣ್ಣಪ್ಪನವ್ರೆ, ನಾವೆಲ್ಲ ಫಾರಿನ್ ಗೆಟಪ್ಪಲ್ಲಿ ಹೋಗಿ ಫಾರಿನ್ ನಸ ಕೊಡ್ತೀವಿ ಅಂತ ಹೇಳಿ ಅವನೇ ಜನಗಳ ದುಡ್ಡು ವಸೂಲು ಮಾಡ್ಕೊಂಬರ್ಬೇಕು. ಹಂಗ್ ಮಾಡಿ ಆ ದುಡ್ಡನ್ನ ಎತ್ಕೊಂಡು ಓಡೋಗ್ಬಿಟ್ಟು ಅವನಿಗೆ ಯಾಮಾರಿಸ್ಬಿಟ್ರೆ ಸೂಪರ್ ಐಡಿಯಾ ಗೌಡ್ರೆ. ಥ್ಯಾಂಕ್ ಯು ಅಣ್ಣಪ್ಪನವ್ರೆ. ಅದ್ರ ಅರ್ಥ ಆಗ್ಲಿಲ್ಲ, ಅದೇನು ಅಂತ ಬಿಡಿಸೇಳಿ ಗೌಡ್ರೆ. ಅಣ್ಣಪ್ಪನವ್ರೆ, ನೀವು ಹೇಳ್ದಂಗ ಊರ್ ಗೌಡನಿಗ ಊರ್ ಜನಗಳಿಂದ ಧಿಕ್ಕಾರ ಹಾಕಿಸ್ಬೇಕು ಅಂದ್ರೆ ಅವನಿಂದ ಆ ಜನಗಳಿಗೆ ಮೋಸ ಆಗ್ಬೇಕು. ಮೋಸನ ನಾವು ಆ ಊರ್ ಗೌಡ್ರಿಂದಾನೇ ಮಾಡಿಸ್ಬೇಕು. ಅದೇಗೋ ಅಣ್ಣಪ್ಪನವ್ರೆ, ನಮ್ಮ ಮಾತನ್ನ ನಂಬಿ ಊರ್ ಗೌಡನೇ ಜನಗಳ ದುಡ್ಡಿಸ್ಕೊಡ್ಬೇಕು. ಹಂಗ್ ಮಾಡಬೇಕು. ಆ ದುಡ್ಡನ್ನ ಫಾರಿನ್ ಗೆಟಪ್ಪಲ್ಲಿರೋ ನಾವು ಎತ್ಕೊಂಡು ಓಡೋಗ್ಬಿಟ್ಟು ಈ ಕಳ್ತನದಲ್ಲಿ ಗೌಡಂದು ಪಾಲದ ಅಂತ ಊರ್ ಜನಗಳಿಗೆ ಅನುಮಾನ ಬರೋ ಥರ ಮಾಡಬೇಕು. ಆಗ ನಾವೇನ ಊರ್ ಜನಗಳೇ ಸೇರ್ಕೊಂಡು ಗೌಡನಿಗೆ ಬ್ಯಾನಿಸ್ತಾರೆ. ಆಗ ಊರ್ ಗೌಡ್ರು ಮಾನ ಮರ್ಯಾದೆ ಕಳ್ಕೊಂಡು ಬೀದಿಗೆ ಬಿದ್ದಿರೋ ಪರದೇಸಿ ಆಗ್ತಾರೆ. ಅಲ್ಲ ಗೌಡ್ರೆ, ನಾವು ಆ ಊರ್ ಗೌಡಂಗ್ ಬುದ್ಧಿ ಕಲ್ಸೋದಕ್ಕೋಸ್ಕರ ಎಲ್ಲಾ ಜನಗಳಿಗೂ ಮೋಸ ಮಾಡೋದು ತಪ್ಪಲ್ವಾ? ಅಣ್ಣಪ್ಪನವ್ರೆ, ನಾವೇನು ಮೋಸ ಮಾಡಕ ದುಡ್ಡು ಎತ್ಕೊಂಡು ಓಡೋಗ್ಬಿಟ್ಟವ. ಮತ್ತೆ ಬ್ಯಾಂಕಲ್ಲಿ ಆ ದುಡ್ಡನ್ನ ಡೆಪಾಸಿಟ್ ಮಾಡಿ ನಿಧಾನವಾಗಿ ಎತ್ತಿನ ಗಾಡಿಲಿ ಹೋಗ್ತೀವಿ. ಜನಗಳನ್ನ ಯಾಮಾರಿಸಿ ಅವ್ರು ದುಡ್ಡು ಎತ್ಕೊಂಡು ಓಡೋವಾಕ ನಮ್ಮನ್ನೇ ನೀನು ಅನ್ಕೊಂಬಿಟ್ಯಾ? ಹಾಗಾದ್ರೆ ದುಡ್ಡೆಲ್ಲ ಏನ್ ಮಾಡೋದು ಗೌಡ್ರೆ? ಅಣ್ಣಪ್ಪನವ್ರೆ, ಫಾರಿನ್ ಅವ್ರ ತಮ್ಮ ಒದ್ದು ದುಡ್ಡನ್ನ ಕಿತ್ಕೊಂಡಿವಿ ಅಂತ ಹೇಳ್ಬಿಟ್ಟು ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಟ್ಬಿಡೋ. ಆಗ ಅವ್ರ ಪಾಲಗ ನಾವು ದೇವ್ರಾಗ್ಬಿಡ್ತೀವಿ. ಆಮೇಲೆ ಆ ಗೌಡನಿಗಿಂತ ಜಾಸ್ತಿ ಮರ್ಯಾದೆ ನಮಗ್ ಸಿಗುತ್ತೆ. ಅಣ್ಣಪ್ಪನವ್ರೆ, ಅದನ್ನ ನೆನೆಸ್ಕೊಂಡ್ರೆ ಎಲ್ಲ ಬಾಯ್. ಅಯ್ಯೋ, ನಿನ್ ಕಣ್ಣಿಗೆ ಎಲ್ಲ ಮಾಡ್ಕೊಂಡಿದ್ಯಾ? ಅಲ್ಲೋಡ್ಲಾ ನಿಂತವೆ. ನೋ ನೋ, ವಿ ಆರ್ ನಾಟ್ ದಯಾ. ವಿ ಆರ್ ಕಮಿಂಗ್ ಫ್ರಮ್ ಐರ್ಲ್ಯಾಂಡ್ ಹಸುಗಳ ಸಂಘ. ಐರ್ಲ್ಯಾಂಡ್ ಹಸುಗಳ ಸಂಘವಾ? ಐ ಮೀನ್ ಐಲ್ಯಾಂಡ್ ಕೌ ಬ್ಯಾಂಕ್. ಏ ಕೌ ಬ್ಯಾಂಕೋ ಬೌಬೋ ಬ್ಯಾಂಕೋ ಅದ್ಯಾವ್ದು ನಮ್ಗೆ ತಿಳಿಯಾಕಿಲ್ಲ. ನೀವ್ ಯಾರು ಅಂತ ನೆಟ್ಗೆ ಹೇಳ್ತಾ ಇದ್ರೆ ಕಸ್ಬರ್ಕೆ ತಗೊಂಡ್ ಮುಖ ಕೆರಿಬೇಕಾಯ್ತದೆ. ಮದರ್ಜಿ, ನಾವು ಫಾರಿನ್ ಇಂದ ಬಂದಿದ್ದೇವೆ. ಇದು ಬೋರ್ಡ್ರು ಮನೆನಾ? ಯಜಮಾನ್ರಿ, ಇದು ಬೌಡ್ರು ಮನೆ ಅಲ್ಲ, ಗೌಡ್ರು ಮನೆ. ಸೋ ನೈಸ್. ಯಾ, ಗೌಡ್ರ ಮನೇನ? ಹೌದು, ಏನಾಗ್ಬೇಕಾಗಿತ್ತು? ನಾವು ಗೌಡ್ರನ್ನ ಸಿಯೋದಕ್ಕೆ ಬಂದಿದ್ದೀವಿ. ನನ್ನನ್ನ ನೋಡೋದಕ್ಕೆ ಫಾರಿನ್ ಇಂದ ಬಂದಿದ್ದೀರಾ? ನೀವಿನ್ನೂ ಅಲ್ಲೇ ಯಾಕೆ ನಿಂತಿದ್ದೀರಾ? ಬನ್ನಿ ಬನ್ನಿ ಬನ್ನಿ. ಸಿಟ್ ಸಿಟ್. ಅವಯ್, ಏನ್ ಹಿಂಗ್ ನೋಡ್ತಾ ನಿಂತ್ಬಿಟ್ಟೆ? ಹೋಗ್ಬಿಟ್ಟು ಮಧ್ಯಾಹ್ನ ಪಾನಕನ ತಗೋಬಾ. ಮಜ್ಜಿಗೆಗೆ ಮೊಸರಿಲ್ಲ, ಪಾನಕಕ್ಕೆ ಬೆಲ್ಲ ಇಲ್ಲ, ನೀರೈತೆ ತಂದ್ಕೊಡ್ತೀನಿ, ಕುಡಿಯಕ್ಕೆ ಹೇಳು. ಮದರ್ಜಿ, ವಾಟ್ ಟೆಲ್ಲಿಂಗ್? ಮೈ ಮದರ್ ಟೆಲ್ಲಿಂಗ್, ಫಾರ್ ಮಜ್ಜಿಗೆ ನೋ ಕರ್ಡ್, ಫಾರ್ ಪಾನಕ ನೋ ಬೆಲ್ಲ, ಸೊ ಕಾವೇರಿ ವಾಟರ್ ಗಿವಿಂಗ್. ಯು ಗಿವ್ ಕಾವೇರಿ ವಾಟರ್? ವೆರಿ ವ್ಯಾಲ್ಯೂಬಲ್. ಪ್ಲೀಸ್ ಗಿವ್. ಅವಯ್, ಒಳಕೋಗಿ ಕಾವೇರಿ ವಾಟರ್ ತಗೊಂಡ್ ಕಮ್. ಅಯ್ಯ, ಅದ್ಯಾವ ಸೀಮೆ ಮಾತಾಡ್ತೀಯಲ್ಲ ನೀವು? ಥೂ, ನಿನ್ ಮೊಕ್ಕೆಷ್ಟು ಬೆಂಕಿ ಇಕ್ಕ. ಹಾ, ನಮ್ಮವ್ವ ಹಂಗೇನೆ, ಖುಷಿ ಆದಾಗ ಹಿಂಗ್ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಗಡಾರೆ. ಅದು ಗಡಾರೆ ಅಲ್ಲ, ಗೌಡ್ರೆ. ಹೊರದೇಶದಿಂದ ನೀವು ಬಂದಿದ್ರಿ ಅಂತ ಕೇಳಿ ಖುಷಿ ಆಯ್ತು. ಹೇಳಿ, ನನ್ನಿಂದ ಏನ್ ಸಹಾಯ ಬೇಕಿತ್ತು? ನೋ ನೋ, ನಿಮ್ಮಿಂದ ನಮಗೆ ಸಹಾಯ ಆಗ್ಬೇಕಾಗಿಲ್ಲ, ನಾವೇ ನಿಮಗೆ ಸಹಾಯ ಮಾಡೋಕೆ ಬಂದಿದ್ದೀವಿ. ಫಾರಿನಿಂದ ಬ್ಲ್ಯಾಕ್ ಮನಿ ತಂದಿರ್ಬೇಕು, ನೀವು ನನಗೆ ಸಹಾಯ ಮಾಡಿರಿ. ಎಸ್ ಎಸ್ ಎಸ್,
ನೀವು ನನಗೆ ಏನ್ ಸಹಾಯ ಮಾಡಿರೋ ಬುದ್ಧಿ? ಇಷ್ಟಕ್ಕೂ ಫಾರಿನಲ್ಲಿರೋ ನಿಮ್ಗೆ ನಾನು ಹೆಂಗ್ ಗೊತ್ತು? ಅದು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ವಿ. ನನ್ನ ಬಗ್ಗೆ ಗೂಗಲ್ ಅಲ್ಲಿ ಇದ್ದದ? ನಾಟ್ ನಿಮ್ ಬಗ್ಗೆ. ನಾವು ಪ್ರತಿ ವರ್ಷ ಗೂಗಲ್ ಅಲ್ಲಿ ಬಡ ಹಳ್ಳಿಗಳನ್ನ ಸರ್ಚ್ ಮಾಡ್ತೇವೆ. ಆಮೇಲೆ ಅಲ್ಲಿಗೆ ಹೋಗಿ ಅಲ್ಲಿಯ ಗೌಡ್ರ ಮುಖಾಂತರ ಅಲ್ಲಿ ಜನಕ್ಕೆ ಸಹಾಯ ಮಾಡ್ತೇವೆ. ನೀವೇನ್ ಹೇಳಿದ್ರು ನಂಗೆ ಅರ್ಥನೇ ಆಗ್ಲಿಲ್ಲ. ಅರ್ಥ ಆದ್ದೇನೆ ಅರ್ಧ ಊರ್ನ ಹಾಳು ಮಾಡಿಯೇ ನೀನು. ಇನ್ ಪೂರ್ತಿ ಅರ್ಥ ಆದ್ರೆ ಇಡೀ ಊರ್ನೇ ಹಾಳು ಮಾಡ್ಬಿಟ್ಟಿಯೇ. ಓಯ್, ಗಂಡಸಲ್ಲಿ ಮಾತಾಡ್ಬೇಕಾದ್ರೆ ನೀನ್ ಯಾಕೆ ಮಧ್ಯದಲ್ಲಿ ಮುಗ್ ತೂಸಾಯಿ? ಹೋಗ್ ಒಳಗೆ ಅದೇನ್ ಕೇಮ್ ಆಯ್ತು ನೋಡೋಗೋ. ಬಿಟ್ಟಿ ಶೋಕಿ ಅಂದ್ರೆ ಮೀಸೆ ಕಿತ್ತು ಬರಂಗ್ ತಿರುಗಿಸ್ತೀಯ. ಥೂ ನಿನ್ ಮಕ್ಕಿಸ್ ಮಣ್ಣಾಕ. ನಮ್ಮವ್ವ ಹಂಗೆಯ ಏಜ್ ಆಗ್ಬಿಟ್ಟೈತಲ್ಲ, ಹಿಂಗೆ ಮಾಡ್ತಿರ್ತಾರೆ. ನೋ ಪ್ರಾಬ್ಲಮ್, ನಮಗೂ ಅನುಭವ ಇದೆ. ಆ ವಿಷಯ ಬಿಡಿ, ನಾನು ನೇರವಾಗಿ ಮ್ಯಾಟ್ರಿಗೆ ಬರ್ತೇನೆ. ನಾವು ಐರ್ಲೆಂಡ್ ಅಲ್ಲಿ ಹಸುಗಳ ಬ್ಯಾಂಕ್ ಇಟ್ಟಿದ್ದೇವೆ. ನಮ್ಮ ಹತ್ರ ಇರೋ ಒಂದೊಂದು ಹಸು ಒನ್ ಟೈಮ್ಗೆ 80 to 90 ಲೀಟರ್ ಮಿಲ್ಕ್ ಕೊಡುತ್ತೆ. ಏನೋ ಒನ್ ಟೈಮ್ಗೆ 80 ರಿಂದ 90 ಲೀಟರ್ ಹಾಲು ಕೊಡ್ತದ? ಅಂದ್ರೆ 2 ಟೈಮ್ಗೆ 160 ರಿಂದ 180 ಲೀಟರ್ ಹಾಲು ಕೊಡ್ತದ? ಹೌದು, ಹಸುಗಳ ಬೆಲೆ ಒಂದಕ್ಕೆ 2 ರಿಂದ 3 ಲಕ್ಷ. ಆದ್ರೆ ನಾವು ನಮ್ಮ ಸಂಸ್ಥೆಯಿಂದ ಹಳ್ಳಿ ಜನಕ್ಕೆ ಸಹಾಯ ಆಗ್ಲಿ ಅಂತ ಒಂದು ಹಸುನ 10,000 ರೂಪಾಯಿ ಕೊಡ್ತಾ ಇದ್ದೇವೆ. ಅಷ್ಟ್ ಕಮ್ಮಿ ಕೊಟ್ರೆ ನಿಮಗೆ ಲಾಸ್ ಆಗಲ್ವಾ? ನಾವು ಪ್ರಾಫಿಟ್ಗೋಸ್ಕರ ಐರ್ಲೆಂಡ್ ಇಂದ ಹಸುಗಳನ್ನ ತಂದು ನಿಮಗೆ ಕೊಡ್ತಾ ಇಲ್ಲ, ಬಡವರ ಉದ್ಧಾರಕ್ಕೋಸ್ಕರ ಕೊಡ್ತಾ ಇದ್ದೇವೆ. ಸ್ಟೇಟ್ ಅಲ್ಲಿ 3 ಹಳ್ಳಿಗಳನ್ನ ಆಯ್ಕೆ ಮಾಡ್ತೇವೆ. ಅದರಲ್ಲಿ ನಿಮ್ಮ ಹಳ್ಳಿ ಕೂಡ ಒಂದು. ಬಹಳ ಸಂತೋಷ, ಬಹಳ ಸಂತೋಷ. ನೀವು ಈಗ ಮಾಡಬೇಕಾಗಿರೋ ವರ್ಕ್ ಏನಪ್ಪಾ ಅಂದ್ರೆ, ನಮ್ಮ ಐರ್ಲೆಂಡ್ ಹಸುಗಳ ಬಗ್ಗೆ ನಿಮ್ಮ ಹಳ್ಳಿ ಜನಕ್ಕೆ ತಿಳಿಸಿ ತಲೆಗೆ 10,000 ಕಲೆಕ್ಟ್ ಮಾಡಿ ನಮಗೆ ಕೊಡಿ. ನಾವು ಅವರಿಗೆ ಫಾರಿನ್ ಹಸುಗಳನ್ನ ಕೊಡ್ತೇವೆ. ನೀವು ಹೇಳ್ತಿರೋದನ್ನ ನಂಬೋದು ಬಿಡೋದು ಅರ್ಥನೇ ಆಯ್ತಿಲ್ಲ. ನಿಮಗೆ ನಂಬಿಕೆ ಇಲ್ಲದಿದ್ದರೆ ನಿಮ್ಮೂರಿನ ಯಾರಾದರೂ ಬುದ್ಧಿವಂತರ ಬಳಿ ವಿಚಾರಿಸಿ. ಅಯ್ಯೋ, ಒಳ್ಳೆ ಐಡಿಯಾ ಕೊಟ್ಟೆ. ನಮ್ಮೂರಿಗೆ ಸಿಟಿಯಿಂದ ಒಬ್ರು ಟೀಚರ್ ಬಂದಿದ್ದಾರೆ, ಅವ್ರ ಹತ್ರ ವಿಚಾರಿಸ್ಬಿಟ್ಟು ನಿಮ್ಗೆ ಹೇಳಿ ಕಳಿಸ್ತೀನಿ. ತೊಂದರೆ ಇಲ್ಲ, ವಿಚಾರಿಸಿ ನಿಮ್ಮ ಜನಗಳನ್ನ ಒಪ್ಪಿಸಿ ಆಮೇಲೆ ನೀವು ನಮಗೆ ಫೋನ್ ಮಾಡಿ ತಿಳಿಸಿ. ನಿಮ್ ನಂಬರ್ ಕೊಡಿ. ನಿಮ್ಮ ಮೊಬೈಲ್ ಕೊಡಿ. ನೀವಿನ್ನು ಎಷ್ಟು ದಿನ ಇಲ್ಲಿ ಇರ್ತೀರಿ? ಮೂಡಿರೋವರೆಗೂ ಮಂಡ್ಯದಲ್ಲಿ ಇರ್ತೀವಿ. ಮೂಡ್ ಔಟ್ ಆದ್ಮೇಲೆ ಇಂಡಿಯಾಗೆ ಹೋಗ್ತೀವಿ. ಗೌಡ್ರೆ 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 ಮಧುರಾ ಟೀಚರ್ ನಮಸ್ಕಾರ. ನಮಸ್ಕಾರ ಗೌಡ್ರೆ. ಏನೋ ವಿಷಯ ಮಾತಾಡ್ಬೇಕಂತ ಮನೆ ಕರ್ಸಿದ್ರಿ, ಏನ್ ವಿಷಯ? ಒಬ್ರೇ ಬರ್ತೀರಾ ಅನ್ಕೊಂಡೆ. ಬನ್ನಿ ಹೇಳ್ತೀನಿ. ಅದು ನಮ್ಮ ಅಟ್ಟಿ ಚೋರಿ ನಿನ್ನೆ 2 ಫಾರಿನರ್ಸ್ ಬಂದಿದ್ರು. ನಮ್ಮ ಹಳ್ಳಿ ಜನಗಳಿಗೆಲ್ಲ ಫಾರಿನ್ ಹಸುವ ಕೊಡ್ತೀನಿ ಅಂತಂದ್ರು. ಅದಕ್ಕೇನೆ ತಮ್ಮ ಹತ್ರ ವಿಚಾರಿಸೋಣ ಅಂತ ಕರೆದಿ. ಫಾರಿನ್ ಹಸುನಾ? ಅದ್ ಹೇಗಿರುತ್ತೆ? 5 ಕಾಲು 3 ಕೊಂಬಿರುತ್ತೆ. ಮತ್ ಇನ್ನೇನ್ ಮದು, ಒಳ್ಳೆ ದಡ್ಡಿ ತರ ಕೇಳ್ತಿಯಲ್ಲ. ಅದು ನಮ್ಮ ಹಸುಗಳ ತರನೇ ಇರುತ್ತೆ, ಆದ್ರೆ ತಳಿ ಬೇರೆ ಅಷ್ಟೇ. ಹಸುಗಳ ಬಗ್ಗೆ ಚೆನ್ನಾಗ್ ಗೊತ್ತಿರಕ್ಕೆ ನಾನೇನ್ ದನ ಕಾಯ್ತಿದ್ನಾ? ದನ ಕಾಯ್ದ್ರೇನೆ ಇದೆಲ್ಲ ಗೊತ್ತಾಗ್ಬೇಕು ಅಂತ ಏನಿಲ್ಲ. ಕಾಮನ್ ಸೆನ್ಸ್ ಇದ್ರೆ ಸಾಕು. ನನಗ್ ಯಾವ ಸೆನ್ಸ್ ಎಷ್ಟಿರ್ಬೇಕು ಅಷ್ಟಿದೆ. ನೀವ್ ನಾನ್ ಸೆನ್ಸ್ ತರ ಮಾತಾಡ್ಬೇಡಿ, ಸೈಲೆಂಟ್ ಆಗಿರಿ. ಅಯ್ಯೋ, ನೀವಿಬ್ರು ಯಾಕೆ ಕಚ್ಚಾಡ್ತೀರಿ? ನನಗೆ ಈ ಫಾರಿನ್ ಹಸುಗಳ ಬಗ್ಗೆ ಅಷ್ಟು ಜ್ಞಾನ ಇಲ್ಲ. ನಿಮ್ಮ ಹತ್ರ ತಿಳ್ಕೊಳ್ಳೋಣ ಅಂತಾನೆ ಕರ್ಸಿದಿ. ನಮಗೂ ಈ ಹಸು ಪಸುಗಳ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಗೌಡ್ರೆ. ನನಗ್ ಗೊತ್ತಿರೋ ಪ್ರಕಾರ ಫಾರಿನ್ ಇರೋ ಕೆಲವೊಂದಷ್ಟು ಜನ ಶ್ರೀಮಂತರು ಕೆಲವೊಂದಷ್ಟು ಹಳ್ಳಿಗಳನ್ನ ದತ್ತು ತಗೊಂಡು ಈ ರೀತಿ ಸಹಾಯ ಎಲ್ಲ ಮಾಡ್ತಿರ್ತಾರಂತೆ. ಇದರಿಂದ ಅವ್ರಿಗೇನ್ ಲಾಭ? ಲಾಭ ಏನು ಇಲ್ಲ, ಹಳ್ಳಿ ಮೇಲಿನ ಪ್ರೀತಿ ಅಷ್ಟೇ. ಪ್ರೀತಿ ಇದ್ದವರು ನಮ್ ತವ ಯಾಕಪ್ಪ 10,000 ರೂಪಾಯಿ ತಗೋಬೇಕು? ರೀ ಗೌಡ್ರೆ, ಅವ್ರು ಹೇಳಿರೋ ಫಾರಿನರ್ಸ್ ರೈಟ್ ಎಷ್ಟು ಅಂತ ಗೊತ್ತೇನ್ರಿ? ಏನ ಒಂದೊಂದು ಹಸುಗಳಿಗೆ 2 ರಿಂದ 3 ಲಕ್ಷ ರೂಪಾಯಿ ಅಂತ ಹೇಳಿದ್ರು. ಒಂದೊಂದು ಹಸು 80 ರಿಂದ 90 ಲೀಟರ್ ಹಾಲು ಕೊಡ್ತದಂತೆ. ಅಷ್ಟ್ ಎಕ್ಸ್ಪೆನ್ಸಿವ್ ಹಸುಗಳನ್ನ 10,000ಕ್ಕೆ ಯಾಕೆ ಕೊಡ್ತಿದ್ದಾರೆ? ಕೊಡ್ತಾರೆ ಮಧು, ಫ್ರೀಯಾಗಿ ಕೊಟ್ರೆ ಸರಿಯಾಗಿ ನೋಡ್ಕೊಳಲ್ಲ ಅಂತ 10,000 ರೂಪಾಯಿ ತಗೋತಾರ ಅಷ್ಟೇ. ಇದನ್ನ ನಾನು ಪೇಪರ್ ಓದಿದ್ದೆ. ಮತ್ಯಾಕೆ ಯೋಚನೆ ಮಾಡ್ತಿದಾರ ಗೌಡ್ರೆ? 10,000ಕ್ಕೆ 2 ಲಕ್ಷದ ಹಸುಗಳು ಸಿಗುತ್ತೆ ಅಂದ್ರೆ ನಿಮ್ ಮೂಲಕನೇ ಎಲ್ರಿಗೂ ಕೊಡಿಸ್ಬಿಡಿ. ಆ ಊರ್ ಜನಗಳಿಗೆ ನಿಮ್ಮಲ್ಲಿ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ. ನಿಮಗ್ ಓಕೆ ಅಂದ್ರೆ ನನಗೂ ಓಕೆ. ನಾನು ಈಗಲೇ ಅವ್ರು ಫೋನ್ ಮಾಡಿ ಬರಕ್ಕೆ ಹೇಳ್ಬಿಡ್ತೀನಿ. ನಿಮ್ಮ ಜನಸೇವೆ ನಂಗೆ ತುಂಬಾ ಇಷ್ಟ ಆಯ್ತು. ಮತ್ ನಾನು ನನಗಿಷ್ಟ ಆದ್ರಿ. ಗೌಡ್ರೆ, ಆ ಊರ್ ಗೌಡ ಫೋನ್ ಮಾಡಿ ನಿಜವಾಗ್ಲೂ ಫಾರಿನ್ ಹಸುಗಳಿಗೆ ಆರ್ಡರ್ ಕೊಡ್ತಾರಾ? ಕೊಡ್ತಾನೆ ಅಲ್ಲ, ಕೊಡ್ತಾನೆ. ಅದೇನು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ? ಅಯ್ಯ, ದಡ್ಡ ಬುಡ್ಡೈತದೆ. ಈಗಾಗಲೇ ಫಾರಿನರ್ಸ್ಗಳ ಬಗ್ಗೆ ವಿಚಾರಿಸಕ್ಕೆ ಆ ಗೌಡ ಮಧುರ ಅವ್ರ ತನಕ ಹೋಗನೆ. ನಮ್ಮ ಮಧುರ ಅವ್ರಿಗೂ ಹೊಸ ಯಾವ್ದ ಓರಿ ಯಾವ್ದ ಅಂತ ಗೊತ್ತಿಲ್ಲ. ಅದನ್ನು ವಿಚಾರಿಸೋ ಅಷ್ಟರಲ್ಲಿ ಅಣ್ಣಪ್ಪನವರು ಒಂದು ಬ್ರೈನ್ನ ವಾಶ್ ಮಾಡಿ ನಮಗೆ ಫೋನ್ ಮಾಡೋ ಥರ ಮಾಡ್ತಾರೆ. ಗೌಡ್ರೆ, ಫೋನ್ ಬರ್ತಾ ಇದೆ. ನನಗೂ ಕಿವಿ ಕೇಳಿಸ್ತದೆ. ಮತ್ತೆ ರಿಸೀವ್ ಮಾಡಿ. ಅದ
ಫೋನ್ ಬಂದೆಟ್ಗಲ್ಲಿ ಎತ್ತುಬಿಟ್ರೆ ಕ್ಯಾಮೆ ಯಾನು ಇಲ್ಲ ಖಾಲಿ ಪೋಲಿ ಮುದೇವುಗಳು ಅನ್ಕೊಂಡ್ಬಿಡ್ತಾರೆ. ಎಂತ ಬ್ರೈನ್ ಕೊಡ್ರೆ ನಿಮ್ದು. ಸೇಮ್ ಸೈಜು, ನಮ್ಮ ಬ್ರೈನು ಬ್ರಿಲಿಯಂಟು. ಈಗ ಆ ಫೋನ್ ಏನ್ ಮಾಡೋದು? ತಿಪ್ಪಿಗೆಸೆ ಅಡ ಎತ್ತ ಗಂಟ ಇರು, ಕಟ್ಟಾದ್ಮೇಲೆ ತೆವಲಿದ್ರೆ ಫೋನ್ ಮಾಡೇ ಮಾಡ್ತಾನೆ. ಲೇ ಮದ, ಯಾಕ್ಲಾ ಈ ಪರಿಂಗಿಗಳು ಫೋನೇ ಎತ್ತುತ್ತಾ ಇಲ್ಲ? ತೆಗೀರಿ ಅಂತ ಹೋಗಿ ಹೇಳ್ಬಿಟ್ಟು ಬರಾನೆ. ಆ ಸಹಾಯ ಮಾಡ್ಬೇಡ, ನಾನೇ ಇನ್ನೊಂದು ಕಿತ್ತ ಟ್ರೈ ಮಾಡ್ತೀನಿ. ಕೆಕ್ಕಬುಲ, ಈಗ ಫೋನ್ ಎತ್ಬಿಟ್ಟು ಯಾರ ಏನ ಎತ್ತ ಅಂತ ಎಲ್ಲ ವಿಚಾರಿಸ್ಬಿಟ್ಟು ನನಗೆ ಕೊಡು. ಗೌಡ್ರೆ, ಫೋನ್ ಮಾಡ್ತಾ ಇರೋದು ಊರ್ ಗೌಡ್ರು ಅಂತ ನಿಮ್ಗೆ ಗೊತ್ತು, ಮತ್ತೆ ಯಾಕೆ ನಾನು ರಿಸೀವ್ ಮಾಡಿ ನಿಮ್ಗೆ ಕೊಡ್ಲಿ? ರಾತ್ರಿ 9 ಗಂಟೆ ಮೇಲೆ ಫ್ರೀ ಇದೆಯಾ? ಬಾ ಹೇಳ್ಕೊಡ್ತೀನಿ. ಡೂ ಆಸ್ ಐ ಸೇ. ಏನ್ ಗೌಡ್ರೆ ಇಂಗ್ಲಿಷ್ ಮಾತಾಡ್ತಿದ್ದೀರಾ? ಹಂಗಂದ್ರೇನು? ಅಮ್ಮಿ ಕಂಡು ಫೋನ್ ಎತ್ತು ಅಂತ. ಹಲೋ, ನಮಸ್ಕಾರ ಬುದಿ. ನಮಸ್ಕಾರ, ಹೇಳಿ. ಅದೇ ನೆನ್ನೆ ದಿವಸ ಪಾರಿನ ಹಸುವ ಕೊಡ್ತೀನಿ ಅಂತ ನಮ್ಮ ಊರಿಗೆ ಬಂದಿದ್ರಲ್ಲ, ಅದಕ್ಕೆ ಫೋನ್ ಹಚ್ಚಿದೆ. ನಿಮ್ ಹಳ್ಳಿಗೆ ಬಂದಿದ್ದು ನಾನಲ್ಲ, ನಮ್ ಬಾಸು. ಮತ್ತೆ ತಾವ್ಯಾರು? ನಾನು ಅವ್ರ PA. ತೂ ನೀನ್ ಜನ್ಮಕ್ಕಷ್ಟು. ನೀನು ನಮಸ್ಕಾರ ಮಾಡಿದ್ ವೇಸ್ಟ್ ಆಗೋಯ್ತಲ್ಲ. ನೀನ್ ಬಾಸ್ಗೆ ಫೋನ್ ಕೊಡೋ. ಜಸ್ಟ್ ಮಿನಿಟ್ ಬಾಸ್. ಇಂಡಿಯಾದಲ್ಲಿರೋ ಮಂಡ್ಯದಿಂದ ಯಾರೋ ಫೋನ್ ಮಾಡಿದ್ದಾರೆ. ಯಾ ಕಮಿಂಗ್ ಕಮಿಂಗ್. ಕಬುಲ, ನೀನು ಒಳ್ಳೆ ನಟನಿಯೇ. ಎಲ್ಲ ನಿಮ್ಮ ಆಶೀರ್ವಾದ. ತೊಂದರೆ ಇಲ್ಲ. ಎಸ್, ನಾನು ಸ್ಪೀಕಿಂಗ್. ನಾನು ಊರ್ಗೌಡ ಸ್ಪೀಕಿಂಗು. ಯಾರ ಗೌಡ? ಊರ್ಗೌಡ. ಐ ಗಾಟ್ ಇಟ್. ಎಲ್ಲಿ ಗೌಡ್ರೆ? ಭಾಷೆ ಸ್ಪಷ್ಟತೆ ಇರ್ಲಿ, ಅದು ಹೇಳಿ ಗೌಡ್ರೆ. ಗೊತ್ತಾಯ್ತು ಬಿಡಿ. ದಟ್ ಒನ್. ಸಾರಿ, ನನಗೆ ಅಷ್ಟು ಚೆನ್ನಾಗಿ ಕನ್ನಡ ಬರುವುದಿಲ್ಲ, ಸ್ವಲ್ಪ ಸ್ವಲ್ಪ ಬರುತ್ತೆ. ಟೆಲ್ ಮಿ. ಅದೇ ಬುದ್ಧಿ, ಫಾರಿನ್ ಹಸುಗಳ ಕೊಡ್ತೀನಿ ನಿಂದಿದ್ರಲ್ಲ, ನಮ್ಮ ಊರ್ ಜನಗಳನ್ನೆಲ್ಲ ವಾಪಸ್ಬಿಡ್ತೀನಿ. ನಾಳೆನೆ ಬಂದ್ಬಿಡಿ. ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ, ನಾ ಈಗಲೇ ಇಂಡಿಯಾಗೆ ಫ್ಲೈಟಲ್ಲಿ ಬಂದು ಅಲ್ಲಿಂದ ಮಂಡ್ಯಗೆ ಬಸ್ಸಲ್ಲಿ ಬರ್ತೀನಿ. ಸರಿ ಬುದ್ಧಿ, ಬಿರ್ಬಿರ್ನೆ ಬಂದ್ಬಿಡಿ. ನಾವು ನಿಮ್ಗೋಸ್ಕರನೇ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು, ಗುಡ್ ಡೇ, ಬಾಯ್. ಸೂರ್ 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 ಸೂರ್. ಯಾಕಪ್ಪುಲ ಶ್ರೀ ಪಾರು ಪಾರು, ಇದೇನ್ ಬಾವು ಐರೋ ನೋಡ್ತಾ ಇರೋ ಕನ್ನಡ ಮಾತಾಡ್ತಿದ್ರಿ? ಅದು ಐರನ್ ಅಲ್ಲ, ಫಾರಿನ್ನು. ಹಿಡಿಸ್ರಿ ಜಾಡ. ಅದು ನನ್ನ ಫ್ರೆಂಡ್ ಒಬ್ಬ ಇಂಡಿಯಾಗೆ ಬರ್ತಾವನೆ, ಅದಕ್ಕೆ ಅವನ ಜೊತೆಗೆ ಹಂಗೇ ಮಾತಾಡ್ತಾ ಇದ್ದಿ. ಯೋಟಕ್ಕೆ ಕಪ್ಪಲ. ಹೌದೌದು ಪರ್ವರೆ. ಆದ್ರೆ ಅದೇನೋ ಇಂಡಿಯಾಗ್ ಬಂದು ಮಂಡ್ಯಾಗ್ ಬರ್ತೀನಿ ಅಂತಿದ್ರಿ? ಅದು ಅವ್ರ ಬಿಸ್ನೆಸ್ ಕೋಡ್ ವರ್ಡು, ನಿಮಗ್ ಗೊತ್ತಾಗಲ್ಲ. ಗೊತ್ತಾಗ್ದಿರಕ್ ನಾನೇನ್ ಎಡ್ಡಿ ಅನ್ಕಂಡ್ರ? ಆಯ್ತು ಬಿಡವ, ನಿನ್ ಶಾನೆ ಬುದ್ಧಿವಂತೆ ಅಂತ ಗೊತ್ತು. ನನ್ನ ಪಟಾಪಟಿ ಚಡ್ಡಿ ಬನ್ನಿನ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡ್ತಾವ್ನಿ, ಅದಕ್ಕೆ ಹಂಗೆ ಮಾತಾಡ್ತಾ ಇದ್ದಿ. ಏನ್ ನಿನ್ ಪ್ರಾಬ್ಲಮ್ಮು? ಯೋನು ಇಲ್ಲ, ಇಟ್ಟಾಗದೆ ಬಂದ್ ಉಣ್ಣಿ. ಆಯ್ತು, ಕೈ ಕಾಲು ತೊಳ್ಕೊಂಬಂದು ಉಣ್ತೀವಿ. ನಾವು ಉಣ್ಬಿಟ್ಟೆ ಕೈ ಕಾಲು ತೊಳ್ಕೊತೀವಿ. ಅಣ್ಣ ತಮ್ಮಂದಿರೇ, ನಮ್ಮ ಊರಿನ ಹೆಣ್ಣು ಮಕ್ಳೇ. ಗೌಡ್ರೆ, ಗಂಡಸೂರಿಗೆ ಅಣ್ಣ ತಮ್ಮಂದ್ರೆ ಅಂದ್ರಿ, ಹೆಂಗಸೂರಿಗೆ ಯಾಕೆ ಅಕ್ಕ ತಂಗಿರ ಅನ್ಲಿಲ್ಲ? ಅದು ಮುಖ್ಯನಾ? ನಿಂತ್ಕೊಳ್ಳ. ನಾನ್ ನಿಮ್ಮನ್ನೆಲ್ಲ ಇಲ್ಲಿ ಕರ್ಸಿರೋ ಉದ್ದೇಶ ಏನಪ್ಪಾ ಅಂದ್ರೆ, ನೀವೆಲ್ಲ ಗೊಡ್ಡ ಹಸುಗಳನ್ನ ಸಾಕೊಂಡು ಒದ್ದಾಡ್ತಿರೋದನ್ನ ನಾನು ಕೆಲ್ ನೋಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೇನೆ ನಿಮ್ಗೆಲ್ಲ ಒನ್ ಟೈಮ್ಗೆ 80 ರಿಂದ 90 ಲೀಟರ್ ಹಾಲನ್ನ ಕೊಡುವಂತ ಫಾರಿನ್ ಹಸುನ ಕೊಡಿಸ್ಬೇಕು ಅಂತ ಇಲ್ಲಿ ಕರ್ಸಿದೀನಿ. ಅಷ್ಟೊಂದು ಹಾಲು ಕೊಡೋ ಹಸು ಸಾನೆ ದುಬಾರಿ ಅಂತೆ. 2 ರಿಂದ 3 ಲಕ್ಷ ರೂಪಾಯಿ ಆಯ್ತದೆ. ಆದ್ರೆ ನಾನಿರ್ಬೇಕಾದ್ರೆ ನೀವು ಯೋಚನೆ ಮಾಡ್ಬಿಡಿ, ನಾನಿರುವುದೇ ನಿಮಗಾಗಿ. ನಿಮ್ಮಲ್ಲಿ ಯಾರಿಗಾದ್ರೂ ಫಾರಿನ್ ಹಸ ಬೇಕಿದ್ರೆ ಒಂದೊಂದು ಹಸುಗೆ 10,000 ರೂಪಾಯಿನ ತಗೊಂಬಂದು ನನ್ನ ಕೇಳ್ಕೊಡಿ, ಮಿಕ್ಕಿದ್ದನ್ನ ನಾನು ಕಟ್ಕೊಂಡು ನಿಮಗೆ ಕೊಡಿಸ್ತೀನಿ. ಇದೇನು ಶಿವ ಇದು? ಈ ಗೌಡ ನಮಗಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಾಟಕ ಆಡ್ತಾವನಲ್ಲ. ಆಡ್ಲಿ ಬಿಡಿ ಗೌಡ್ರೆ, ಅವನ್ ತೋಡಿರೋ ಗುಂಡಿಗೆ ಅವನ್ನೇ ತಳ್ಳಿ ಮೇಲ್ ಮಣ್ಣು ಮುಚ್ಚಿಬಿಡೋಣ. ಅಲ್ಲ ಗೌಡ್ರೆ, ಅವ್ರು ನಂಬಿ ನಾವ್ ಹೆಂಗ್ ದುಡ್ಡು ಕೊಡೋದು? ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನಿಮ್ ದುಡ್ಡಿಗೆ ನಾನ್ ಜವಾಬ್ದಾರಿ. ಇವರು ನನ್ನ ಫಾರಿನ್ ದೋಸ್ತ್ಗಳು, ನಿಮ್ಗೆ ಹಸು ಕೊಡಿಸ್ಬೇಕು ಅಂತಾನೆ ಇವ್ರನ್ನ ಫಾರಿನಿಂದ ಇಲ್ಲಿ ಕರ್ಸಿದೀನಿ. ಯಾ ಇವ್ರು ಹೇಳ್ತಿರೋದೆಲ್ಲ ಸತ್ಯ. ನಿಮ್ ದುಡ್ಡಿಗೆ ಇವರೇ ಜವಾಬ್ದಾರಿ. ನಿಮ್ಮನ್ನ ನಂಬಿ ಇವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ಕೈಯತ್ತಲ್ಲ ತಾನೇ? ನಮಗೆ ಕೈ ಎತ್ತದು ಕಾಲೆತ್ತದು ಬರಲ್ಲ. ಹಂಗೇನಾದ್ರೂ ನೀವು ಕೈ ಎತ್ತು ಬಿಟ್ರೆ ನಮ್ಮ ಊರಿನ ಜನಗಳು ಇವ್ರ ತಲೆ ಗೌಡ್ರೆ, ಈ ದುಡ್ಡು ನೋಡ್ತಾ ಇದ್ರೆ ಎತ್ತಾಗಾದ್ರೂ ಹೋಗ್ಬಿಡೋಣ ಅನಿಸ್ತಿದೆ. ನೋಡಿ ಹಂಗೆ ಮಾಡಿ ಊರ್ ಜನಗಳೆಲ್ಲ ಸೇರ್ಕೊಂಡು ನಿಮ್ಗೆ ಬ್ಯಾ ಅನ್ನಿಸ್ತಾರೆ. ಗೌಡ್ರೆ, ನಿಮ್ ಪ್ಲಾನ್ ಪ್ರಕಾರ ಊರ್ ಜನರ ದುಡ್ಡೆಲ್ಲ ಆ ಗೌಡನ ಕೈಯಿಂದ ನಮ್ ಕೈ ಸೇರಾಯ್ತು. ವಾಟ್ ನೆಕ್ಸ್ಟ್? ನಥಿಂಗ್. ಜನಗಳೆಲ್ಲ ಗುಂಟ
ದಡಿ ಹಿಡ್ಕೊಂಡು ಗೌಡ್ ನಟಿ ಮುಂದೆ ಸೇರಿರ್ತಾರೆ. ಕರೆಕ್ಟಾಗಿ ನಾವು ಅದೇ ಟೈಮ್ಗೆ ಒರಿಜಿನಲ್ ಗೆಟಪ್ಪಲ್ಲಿ ಎಂಟ್ರಿ ಕೊಡಬೇಕು. ಅದೇ ಟೈಮ್ಗೆ ನೀನು ಪೋಸ್ಟ್ ಮ್ಯಾನ್ ಲೆಟರ್ ಕೊಟ್ಟ ಅಂತ ಹೇಳಿ ಲೆಟರ್ ತಗೊಂಡ್ಬರ್ಬೇಕು. ಆ ಲೆಟ್ರಲ್ಲಿ ಏನ್ ಬರೀಲಿ? ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರ್ಕ. ಲೇ ಕೆಕ್ಕಬುಲ, ರಾತ್ರಿ ಮನಿಕಬೇಕಾದ್ರೆ ಏನೇನು ಬರೀಬೇಕು ಅಂತ ಹೇಳ್ಕೊಟ್ಟಿಲ್ವಾ? ಮಲ್ಗೋವಾಗ ಹೇಳಿದ್ದಲ್ವಾ, ಎಲ್ಲ ಮರ್ತೋಯ್ತು. ಮತ್ತೆ ಹೇಳಿ. ತೊಂದರೆ ಇಲ್ಲ. ಪ್ರೀತಿಯ ಊರುಗೌಡ, ನೀವು ಹೇಳ್ದಂಗೆ ನಾವು ಫಾರಿನ್ ಗೆಟಪ್ಪಲ್ಲಿ ಬಂದು ಊರವ್ರಿಗೆಲ್ಲ ಫಾರಿನರ್ಸ್ ಕೊಡ್ತೀವಿ ಅಂತ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಬಂದು ಗ್ಲೋಬಲ್ ವಿಲೇಜ್ ಹತ್ರ ಇರೋ ಕೃಷ್ಣ ಗಾರ್ಡನಲ್ಲಿದ್ದೀವಿ. ದಯವಿಟ್ಟು ಬಂದು ನಿಮ್ಮ ದುಡ್ಡನ್ನ ನೀವು ತಗೊಂಡೋಗಿ ಅಂತ ಬರ್ಕೊಂಬ. ಆಗ ಅವನು ಜೈಕಾರ ಹಾಕ್ತಿದ್ದ ಜನಗಳೇ ಧಿಕ್ಕಾರ ಹಾಕ್ತಾ ದಿಕ್ಕಪಾಲಾಗೋ ಥರ ಬಾರಿಸ್ತಾರೆ. ಸರಿಯಾದ ಟೈಮ್ಗೆ ನಾವು ಹೀರೋ ಥರ ಎಂಟ್ರಿ ಕೊಟ್ಟು ಜನಗಳಿಗೆ ನಿಮ್ಮ ದುಡ್ಡನ್ನ ನಾವೇ ಕೊಡ್ತೀವಿ ಅಂತ ಹೇಳೋದು. ಆಗ ಗೌಡ್ನ ಊರಿನ ಆಚೆಗೆ ಓಡಿಸ್ತಾರೆ. ಸೂಪರ್ ಗೌಡ್ರೆ, ಎಂತ ಮನೆ ಹಾಳು ಐಡಿಯಾ ಮಾಡಿದ್ದೀರಾ. ಲೈ, ನೀನು ಹೊಗಳ್ದ ಹೊಗಳೋ ತರ ಹೊಗಳಿ ಉಗುಳ್ದೆ. ರೀ ಗೌಡ್ರೆ, ಎಲ್ರಿ ಇಷ್ಟೊತ್ತಾದ್ರೂ ನಿಮ್ಮ ಫಾರಿನ್ ಫ್ರೆಂಡ್ಗಳು ಫಾರಿನರ್ಸು ತರಲೇ ಇಲ್ಲ? ಅವರು ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿರ್ಬೇಕು. ಗೌಡ್ರೆ, ಫಾರಿನರ್ಸ್ಗಳನ್ನ ಫ್ಲೈಟ್ ಇಂದ ತರಿಸ್ತೀನಿ ಅಂತ ಹೇಳಿದ್ರಿ. ಫ್ಲೈಟ್ ಅಲ್ಲೇ ಬರ್ತಾವ್ರೆ. ರೀ ಗೌಡ್ರೆ, ಫ್ಲೈಟ್ ಬರೋದು ಆಕಾಶದಲ್ಲಿ, ಅಲ್ಲಿ ಟ್ರಾಫಿಕ್ ಇರಲ್ಲ. ಜಾನಿ, ಏನ್ ದಡ್ರ ತರ ಮಾತಾಡ್ತೀರಾ? ಹಸುಗಳು ಫ್ಲೈಟ್ ಅಲ್ಲೇ ಬಂದಿದ್ರು, ಏರ್ಪೋರ್ಟ್ ಇಂದ ಇಲ್ಲಿಗೆ ಲಾರಿಲ್ಲ ತಾನೇ ಬರ್ಬೇಕು. ಹಂಗ್ ಕೇಳಿ ಮುದ್ರ ಟೀಚರ್. ನನಗೆ ಯಾಕೋ ಫಾರಿನರ್ಸ್ ಎಲ್ಲರಿಗೂ ಒಟ್ಟಿಗೆ ತಿರುಪತಿ ನಾಮ ಹಾಕ್ತಾರ ಅನಿಸ್ತಾ ಅದಪ್ಪ. ನಾಮ ಹಾಕೋದಕ್ಕೆ ಅವ್ರು ನೀವಲ್ಲ, ನಾನು ಅವ್ರನ್ನ ಊರು ಉದ್ಧಾರ ಮಾಡೋದಕ್ಕೆ ಅಂತಾನೆ ಕರೆಸ್ತಾ ಇರೋದು. ಅವ್ರು ಯಾವತ್ತೂ ಮಾತಕ್ಕೆ ತಪ್ಪೋರಲ್ಲ. ಗೌಡ್ರೆ, ನಮ್ ದುಡ್ಡಿಗೆ ನೀವೇ ಜವಾಬ್ದಾರಿ ಅಂತ ಹೇಳಿದ್ದೀರಾ. ಒಳ್ಳೇದಾಯ್ತದೋ ಕೆಟ್ಟದಾಯ್ತದೋ ಎಲ್ಲದಕ್ಕೂ ನೀವೇ ಕಾರಣ. ಹೌದು. ಇಲ್ಲಿ ಸಿದ್ದೇಗೌಡ್ರು ಅಂದ್ರೆ ಯಾರು? ನಾನೇ. ಬರ್ತಾ ದಾರಿಲಿ ಪೋಸ್ಟ್ ಮ್ಯಾನ್ ಸಿಕ್ಕಿದ್ರು. ನಿಮ್ಮ ಹೆಸರಿಗೊಂದು ಪತ್ರ ಬಂದಿದೆ, ಹುಷಾರಾಗಿ ಕೊಟ್ಬಿಟ್ಟು ಅಂದ್ರು, ಅದಕ್ಕೆ ಬಂದೆ. ನನ್ಗೆ ಯಾರು ಪತ್ರ ಬೋರಿಯವ್ರವ್ರೆ? ನಿಮಗ್ ಪರಿಚಯ ಇರೋ ಹೆಣ್ಮಕ್ಳೆಲ್ಲ ಹೆಬ್ಬಟ್ನವ್ರೆ. ಈ ಟೈಮಲ್ಲಿ ಬೇಕಾಗಿತ್ತೆ. ಅದು ಹಿಂಗಾಗಿರ್ಬೇಕು. ನಾನು ನನ್ನ ಸ್ವಂತ ಖರ್ಚಲ್ಲಿ ನಮ್ಮ ಜನಗಳಿಗೆ ಫಾರಿನರ್ಸನ್ನ ಕೊಡಿಸ್ತಾ ಇದ್ದೀನಿ. ಅದು ಸುತ್ತಮುತ್ತ ಹಳ್ಳಿ ಜನಗಳಿಗೆ ಗೊತ್ತಾಗಿ ಒಗಳು ಬಿಟ್ಟು ಪತ್ರ ಬರೆದ್ಬಿಟ್ಟವ್ರೆ. ಮಧುರಾ ಮೇಡಮ್, ಇದನ್ನ ಜೋರಾಗಿ ಎಲ್ರಿಗೂ ಕೇಳಿಸೋ ಥರ ಓದಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ನಾವು ನಿಮ್ ಫಾರಿನ್ ದೋಸ್ತ್ಗಳ ವೇಷದಲ್ಲಿ ಬಂದಿದ್ದ ಪಗ್ದೂರ್ ಪರಮೇಶಿ ತಿಪ್ಪೇಶಿ. ನೀವ್ ಹೇಳ್ದಾಗೆ ನಾವು ಫಾರಿನ್ ಗೆಟಪ್ ಅಲ್ಲಿ ಬಂದು ಜನಗಳಿಗೆ ಫಾರಿನ್ ಹಸು ಕೊಡಿಸ್ತೀವಿ ಅಂತ ನಿಮ್ಮೂರ್ ಜನಗಳಿಗೆ ಯಾಮಾರಿಸಿ ಕಲೆಕ್ಟ್ ಮಾಡ್ಕೊಂಡಿರೋ ದುಡ್ಡನ್ನೆಲ್ಲ ತಗೊಂಡು ನೀವ್ ಹೇಳಿದ ಜಾಗ ಬಿಟ್ಟು ದೇವನಹಳ್ಳಿ ಏರ್ಪೋರ್ಟ್ ಹತ್ರ ನಿಮ್ಗೋಸ್ಕರ ಕಾಯ್ತಿದೀವಿ.